ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಜುಲೈ 14ನೇ ತಾರೀಕು ಮಣ್ಣೆತ್ತಿನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ವೃಷಭ ರಾಶಿಯವರಿಗೆ? ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಷಭ ರಾಶಿಯವರನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಇದೇ ಜುಲೈ 14ರಂದು ಆಚರಿಸಲಾಗುವಂತಹ ಅಮಾವಾಸ್ಯೆಯನ್ನು ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಇದನ್ನು ದೀಪ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಪಿತೃಗಳ ಆರಾಧನೆ, ದಾನ ಧರ್ಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಂತ ಶ್ರೇಷ್ಠವಾದಂತಹ ದಿನವಾಗಿದೆ. ಹಾಗಿದ್ರೆ ಆಷಾಢ ಅಮಾವಾಸ್ಯೆಯ ಮಹತ್ವ ಮತ್ತು ಆಚರಣೆಗಳನ್ನು ತಿಳಿಸ್ಕೊಡಿ ಅಂದರೆ ಖಂಡಿತವಾಗಿಯೂ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಅಮಾವಾಸ್ಯೆಯ ಮಹತ್ವವನ್ನು ತಿಳ್ಕೊಂಡು, ಆಚರಣೆಗಳನ್ನು ತಿಳ್ಕೊಂಡು ನಂತರ ವೃಷಭ ರಾಶಿಯವರು ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಮೊದಲನೇದಾಗಿ ಪಿತೃಪೂಜೆ ಅಂದರೆ ಈ ದಿನ ಸ್ನೇಹಿತರೆ ಪೂರ್ವಜರಿಗೆ ಅಂದರೆ ನಿಮ್ಮ ಪಿತೃಗಳಿಗೆ ತರ್ಪಣ ನೀಡುವುದು ಮತ್ತು ಶ್ರದ್ಧಾ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗಿರುತ್ತದೆ. ಅಬ್ಸರ್ವ್ ಮಾಡಿರಬಹುದು, ಪಿತೃದೋಷ ಇದ್ದರೆ ಮನೆಯಲ್ಲಿ ಅಶಾಂತಿಯೇ ನೆಲೆಸಲಿರುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಬರೀ ಅಡಚಣೆಗಳೇ ಅಂತಲೇ ಹೇಳ್ಬೋದು, ತೊಂದರೆಗಳನ್ನು ಕಾಣಿಸ್ಕೊಳ್ತವೆ ಸ್ನೇಹಿತರೆ. ಸೊ ಹಾಗಾಗಿ ಪಿತೃಪೂಜೆಯನ್ನು ಮಾಡಿ ಈ ದಿನ ಪೂರ್ವಜರಿಗೆ ಪಿತೃಗಳಿಗೆ ತರ್ಪಣ ನೀಡುವುದು, ಶ್ರದ್ಧಾ ಮಾಡುವುದರಿಂದ, ಪಿಂಡದಾನವನ್ನು ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. ಸೊ ಹಾಗಾಗಿ ಸಾಕಷ್ಟು ಜನರು ಮಾಡ್ತಾರೆ ಸ್ನೇಹಿತರೆ. ಈ ಸಮಸ್ಯೆಗಳನ್ನು ಕಂಡು ಬಂದಿದ್ದಲ್ಲಿ ದಯವಿಟ್ಟು ಮಾಡಿ. ಇನ್ನು ದೀಪಾರಾಧನೆ, ಈ ದಿನದಂದು ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ವಿಶೇಷವಾಗಿ ದೀಪಗಳನ್ನು ಬೆಳಗಿಸಿ ಪೂಜಿಸುವುದು ವಾಡಿಕೆ. ಇನ್ನು ದಾನ ಧರ್ಮ, ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಸ್ನೇಹಿತರೆ ದಾನ ಮಾಡುವುದರಿಂದ ಅಂದರೆ ವಸ್ತ್ರದಾನ, ಅನ್ನದಾನ ಮತ್ತು ದೀಪಗಳನ್ನು ದಾನ ಮಾಡುವುದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ. ಇನ್ನು ಸ್ನಾನ ಮತ್ತು ಜಪ, ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಇಷ್ಟ ದೇವತೆಗಳನ್ನು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹಾಗಿದ್ರೆ ಸಮಯವನ್ನು ತಿಳಿಸ್ಕೊಡಿ ಅಂದರೆ ಜುಲೈ 14, 2026 ಪ್ರಮುಖ ಸಮಯಗಳು ಸ್ನೇಹಿತರೆ. ಅಮಾವಾಸ್ಯೆಯ ತಿಥಿ ಆರಂಭ ಜುಲೈ 13 ಸಂಜೆ 6:50ಕ್ಕೆ ಪ್ರಾರಂಭವಾಗಿ ಸ್ನೇಹಿತರೆ. ಅಮಾವಾಸ್ಯೆ ತಿಥಿ ಅಂದರೆ ಸಮಯ ಮುಕ್ತಾಯ ಬಂದು ಜುಲೈ 14ರ ಮಧ್ಯಾಹ್ನ 3:13ಕ್ಕೆ ಕೊನೆಗೊಳ್ಳಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ದಿನದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ದಿನದಿಂದ ವೃಷಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಚಿತವಾಗಿ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಪ್ರತಿನಿತ್ಯ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈಗ ವೃಷಭ ರಾಶಿಯವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ವೃಷಭ ರಾಶಿಯವರಿಗೆ ಸ್ನೇಹಿತರೆ ಮಾಸಿಕ ಭವಿಷ್ಯ ಜುಲೈ 2026 ದ್ವಿತೀಯಾರ್ಧ ಅಂದರೆ ಜುಲೈ 14ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಮಣ್ಣೆತ್ತಿನ ಅಮಾವಾಸ್ಯೆಯ ದಿನದಿಂದ ಪ್ರಮುಖ ವಿಷಯಗಳ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯಲ್ಲಿ ಗುರುವು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣ ಮತ್ತು
ಕೌಶಲ್ಯಗಳನ್ನು ಬಲಪಡಿಸುತ್ತದೆ. ಇದು ಜುಲೈ 2026ರ ಪ್ರಮುಖ ರಕ್ಷಣಾತ್ಮಕ ಅಂಶವಾಗುತ್ತದೆ. ಮಂಗಳವು ಮೊದಲ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ವೃಷಭ ರಾಶಿಯವರಿಗೆ ಮಂಗಳವು ಗುರುತು, ಆತ್ಮವಿಶ್ವಾಸ ಮತ್ತು ಆರೋಗ್ಯಕ್ಕೆ ಶಕ್ತಿಯನ್ನು ತರುತ್ತದೆ. ಆದರೆ ಅದಕ್ಕೆ ಆದಷ್ಟು ತಾಳ್ಮೆ ಮತ್ತು ಎಚ್ಚರಿಕೆಯ ಮಾತು ಕೂಡ ಅಗತ್ಯವಿರುತ್ತದೆ. 11ನೇ ಮನೆಯನ್ನು ಶನಿ ಪರೀಕ್ಷಿಸುತ್ತಾನೆ. ಮೀನರಾಶಿಯಲ್ಲಿ ಶನಿಯು ಲಾಭ, ಜಾಲಗಳು, ಅಣ್ಣ ತಮ್ಮಂದಿರು ಮತ್ತು ಆಸೆಗಳನ್ನು ಈಡೇರಿಸುವಂತಹ ವಿಷಯಗಳಲ್ಲಿ ಶಿಸ್ತನ್ನು ಕೇಳುತ್ತಾನೆ. ನಿರಂತರ ಪ್ರಯತ್ನದ ಮೂಲಕ ನಿಧಾನಗತಿಯ ಪ್ರಗತಿ ಇನ್ನೂ ಸಾಧ್ಯ ಅಂತಲೇ ಹೇಳಬಹುದು. ಇನ್ನು 4ನೆಯ ಮನೆಯ ಮೇಲೆ ಕೇತುವಿನ ಪ್ರಭಾವ ಬೀರುತ್ತದೆ. ಸಿಂಹರಾಶಿಯಲ್ಲಿ ಕೇತು ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಯಲ್ಲಿ ನಿರುಪತ್ತೆ ಅಥವಾ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು. ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಶಾಂತ ನಿರ್ಧಾರಗಳು ಸಹಾಯವನ್ನು ಮಾಡಲಿದೆ ವೃಷಭ ರಾಶಿಯವರಿಗೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃಷಭ ರಾಶಿಯವರಿಗೆ 2026 ಜುಲೈ ತಿಂಗಳಲ್ಲಿ ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಪ್ರಾಯೋಗಿಕ ಮತ್ತು ಪರಿವರ್ತನಾಶೀಲ ತಿಂಗಳು. 3ನೇ ಮನೆಯಲ್ಲಿ ಗುರುಗ್ರಹದಿಂದ ಬಲವಾದ ಬೆಂಬಲ ಸಿಗುತ್ತದೆ. ಇದು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಸುಧಾರಿಸುತ್ತದೆ ಸ್ನೇಹಿತರೆ. ಅದೇ ಸಮಯದಲ್ಲಿ 1ನೇ ಮನೆಯಲ್ಲಿ ಮಂಗಳವು ನಿಮ್ಮನ್ನು ಸಕ್ರಿಯ, ನೇರ ಮತ್ತು ಕೆಲವೊಮ್ಮೆ ತಾಳ್ಮೆ ಇಲ್ಲದವರನ್ನಾಗಿ ಮಾಡುತ್ತದೆ. 11ನೇ ಮನೆಯಲ್ಲಿ ಶನಿಯು ಆತುರದ ನಿರ್ಧಾರಗಳಿಗಿಂತ ನಿಧಾನ ಮತ್ತು ಸ್ಥಿರವಾದ ಕೆಲಸ ಉತ್ತಮ ಎಂದು ನಿಮಗೆ ನೆನಪಿಸುತ್ತದೆ. ಈ ತಿಂಗಳು ಪ್ರಗತಿಯನ್ನು ನೀಡಬಹುದು, ಆದರೆ ನೀವು ಧೈರ್ಯ ಮತ್ತು ತಾಳ್ಮೆಯನ್ನು ಸಂಯೋಜಿಸಿದಾಗ ಮಾತ್ರ ಫಲಿತಾಂಶಗಳು ಸ್ಥಿರವಾಗಿರುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದ ಪ್ರಭಾವವನ್ನು ಬೀರುವಂತಹ ಗ್ರಹಗಳು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಬಹುದು. ಮೊದಲನೇದಾಗಿ ಹೇಳಬೇಕು ಅಂದರೆ ಗುರು ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ ಅಂದರೆ 3ನೇ ಮನೆಯಲ್ಲಿ. ಈ ತಿಂಗಳ ಪೂರ್ತಿ ಕಟಕ ರಾಶಿಯಲ್ಲಿ ಉತ್ತುಂಗದಲ್ಲಿರುತ್ತಾರೆ. ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳನ್ನು ಬೆಂಬಲಿಸುತ್ತದೆ. ಸೂರ್ಯ 2ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಜುಲೈ 16ರವರೆಗೆ, ನಂತರ ಕರ್ಕ ರಾಶಿಯವರಾಗಿ ಆದಾಯ, ಮಾತು ಮತ್ತು ಕುಟುಂಬದ ಹಣಕಾಸುಗಳಿಂದ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳತ್ತ ಗಮನ ಬದಲಾಯಿಸಬಹುದು. ಮಂಗಳ 1ನೇ ಮನೆಯಲ್ಲಿ ಸಂಚಾರ. ವೃಷಭ ರಾಶಿಯಲ್ಲಿ ಈ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡುತ್ತಿದೆ ಮಂಗಳ. ಗುರು ತನ್ನ ಆತ್ಮವಿಶ್ವಾಸವನ್ನು ಮತ್ತು ಆರೋಗ್ಯವನ್ನು ಚೈತನ್ಯಗೊಳಿಸುತ್ತದೆ, ಆದರೆ ಅಸಹನೆಯನ್ನು ನಿಯಂತ್ರಿಸಬೇಕು. ಇನ್ನು ಶುಕ್ರ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ ಜುಲೈ 4ರವರೆಗೆ ಮತ್ತು ನಂತರ ಸಿಂಹ ರಾಶಿಯಲ್ಲಿ ಮೊದಲ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳ ಮೂಲಕ ಸಾಂತ್ವನವನ್ನು ತರುತ್ತದೆ. ನಂತರ ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಯ ಮೂಲಕ. ಇನ್ನು ಬುಧ 3ನೇ ಮನೆಯಲ್ಲಿ ಜುಲೈ 7ರ ಸುಮಾರಿಗೆ ಕರ್ಕ ರಾಶಿಯಿಂದ ಮಿಥುನ ರಾಶಿಗೆ ಸ್ಥಳಾಂತರಗೊಳ್ಳುತ್ತದೆ. ಸಂವಹನ ಮತ್ತು ನಿರ್ಧಾರಗಳು, ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳು ಮತ್ತು ಆದಾಯದ ಮಾತು ಮತ್ತು ಕುಟುಂಬದ ಹಣಕಾಸಿನೊಂದಿಗೆ ಸಂಪರ್ಕ ಹೊಂದಿದೆ. ಇನ್ನು ಶನಿ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಶನಿ ಮೀನರಾಶಿಯವರಲ್ಲಿ ಸ್ನೇಹಿತರೆ ಈ ತಿಂಗಳ ಪೂರ್ತಿ ಲಾಭ, ಜಾಲ, ಅಣ್ಣ ತಮ್ಮಂದಿರು ಮತ್ತು ಆಸೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ತಾಳ್ಮೆ ಅಗತ್ಯ. ಇನ್ನು ರಾಹುವಿನ ಸಂಚಾರ 10ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಈ ತಿಂಗಳ ಪೂರ್ತಿ ವೃತ್ತಿ, ಅಧಿಕಾರ, ಖ್ಯಾತಿ ಮತ್ತು ಸಾರ್ವಜನಿಕ ಸ್ಥಾನಮಾನದ ಮೂಲಕ ಅಸಾಮಾನ್ಯ ಅವಕಾಶಗಳು ಮತ್ತು ಆಸೆಗಳನ್ನು ಉದ್ಭವಿಸುತ್ತದೆ. ಇನ್ನು ಕೇತು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಸಿಂಹ ರಾಶಿಯಲ್ಲಿ ಈ ತಿಂಗಳ ಪೂರ್ತಿ ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಯಲ್ಲಿ ನಿರುಪತ್ತೆ ಅಥವಾ ಅನಿಶ್ಚಿತತೆಯ ಅನುಭವವಾಗಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವಂತಹ ಪ್ರಭಾವವನ್ನು ಯಾವ ರೀತಿ ನೋಡಲಿದ್ದೀರಿ, ಯಾವ ರೀತಿ ಅನುಭವಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಈ ಅಮಾವಾಸ್ಯೆಯ ದಿನದಿಂದ ವೃಷಭ ರಾಶಿಯವರಿಗೆ ಸಂವಹನ, ದಾಖಲೀಕರಣ, ಮಾರ್ಕೆಟಿಂಗ್, ಮಾಧ್ಯಮ, ಮಾರಾಟ ಮತ್ತು ಅಲ್ಪ ದೂರ ಪ್ರಯಾಣವು ಪ್ರಗತಿಯನ್ನು ತರುತ್ತದೆ.
ನಿಮ್ಮ ಧೈರ್ಯ ಸುಧಾರಿಸುತ್ತದೆ, ಆದರೆ ಅತಿಯಾದ ಭರವಸೆಗಳನ್ನು ನೀಡುವುದನ್ನು ತಪ್ಪಿಸಿ. ತಿಂಗಳ ದ್ವಿತೀಯಾರ್ಧವು ಹೆಚ್ಚು ನಿರ್ಣಾಯಕವಾಗುತ್ತದೆ, ಏಕೆಂದರೆ ಸೂರ್ಯನು ಕರ್ಕ ರಾಶಿಯಲ್ಲಿ ಉತ್ತುಂಗದಲ್ಲಿರುವ ಗುರುವಿನ ಜೊತೆ ಸೇರುತ್ತಾರೆ. ವೃಷಭ ರಾಶಿಯವರಿಗೆ ಇದು 3ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳಿಗೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳು ಮುಖ್ಯವಾಗುತ್ತವೆ. 1ನೇ ಮನೆಯಲ್ಲಿ ಮಂಗಳವು ಧೈರ್ಯ ಮತ್ತು ವೇಗವನ್ನು ನೀಡುತ್ತದೆ. ಅತಿಯಾಗೋ ಹಿರಿಯರು, ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡುವುದನ್ನು ಆದಷ್ಟು ತಪ್ಪಿಸಿ. 11ನೇ ಮನೆಯಲ್ಲಿ ಶನಿಯ ಸ್ಥಾನವು ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು, ಆದರೆ ಇದು ನಿಮಗೆ ಹೆಚ್ಚು ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸಲು ಸಹಾಯವನ್ನು ಮಾಡಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ವ್ಯವಸ್ಥರು ಈ ತಿಂಗಳನ್ನು ವಾಸ್ತವಿಕವಾಗಿ ಸ್ನೇಹಿತರೆ ಯೋಜನೆಗಾಗಿ ಬಳಸ್ಕೊಳ್ಬೇಕಾಗುತ್ತದೆ. ವೃಷಭ ರಾಶಿಯ ವ್ಯಕ್ತಿಗಳು ಗುರುವು ಸಂವಹನ, ಧೈರ್ಯ, ಸಣ್ಣ ಪ್ರಯಾಣಗಳು ಮತ್ತು ಕೌಶಲ್ಯಗಳ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಆದರೆ ಬುಧನ ಚಲನೆಯು ಚರ್ಚೆಗಳು, ಕಾಗದ ಪತ್ರಗಳು ಮತ್ತು ಮಾತುಕತೆಗಳನ್ನು ಸುಧಾರಿಸುತ್ತದೆ. ನಿಮ್ಮ ಕ್ಷೇತ್ರವನ್ನು ಅವಲಂಬಿಸಿ ಹೊಸ ಗ್ರಾಹಕರು, ಸಂಪರ್ಕಗಳು, ಪ್ರಯಾಣ ಅಥವಾ ಆನ್ಲೈನ್ ಸಂವಹನದ ಮೂಲಕ ಬರಬಹುದು. ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ವಿಸ್ತರಿಸಬೇಡಿ. ಮಂಗಳವು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು, ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಕೇಳುತ್ತದೆ. ಆದಷ್ಟು ದುಡುಕಿನ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ. ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ ಮತ್ತು ಸೇವಾ ಆಧಾರಿತ ಚಟುವಟಿಕೆಗಳು ಪ್ರಗತಿ ಸಾಧಿಸಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ವೃಷಭ ರಾಶಿಯ ವ್ಯಕ್ತಿಗಳು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ವೈಯಕ್ತಿಕ ಅಗತ್ಯಗಳಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು. ಸ್ಥಾನಮಾನ ಅಥವಾ ವಿಶ್ವಾಸವನ್ನು ಸಾಬೀತುಪಡಿಸಲು ಮಾತ್ರ ಖರ್ಚು ಮಾಡುವುದನ್ನು ತಪ್ಪಿಸಿ. ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ತರುತ್ತಾರೆ. ವಿಶೇಷವಾಗಿ 3ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಿರವಾದ ಕೆಲಸದ ಮೂಲಕ ಆದಾಯವು ಸುಧಾರಿಸಬಹುದು. ಆದರೆ ಖರ್ಚುಗಳನ್ನು ಬರೆದಿಟ್ಟುಕೊಳ್ಬೇಕು ಮತ್ತು ನಿಯಂತ್ರಿಸಬೇಕು. ಪುರಾವೆಗಳಿಲ್ಲದೆ, ಊಹಾತ್ಮಕ ನಿರ್ಧಾರಗಳಿಲ್ಲದೆ ಮತ್ತು ಭಾವನಾತ್ಮಕ ಖರೀದಿಗಳಿಲ್ಲದೆ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಅಥವಾ ವ್ಯಾಪಾರ ಹೂಡಿಕೆಯನ್ನು ಯೋಚಿಸುತ್ತಿದ್ದರೆ ಅಂತಿಮಗೊಳಿಸುವ ಮೊದಲು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಹೋಲಿಕೆಯನ್ನು ಮಾಡಿ. ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿವೆ. ಇನ್ನು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳುವುದಾದರೆ, ಕಿವಿ, ಕರುಳುಗಳು ಅಥವಾ ರಕ್ತ ಪರಿಚಲನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಗಮನ ಬೇಕಾಗುತ್ತದೆ. ವೃಷಭ ರಾಶಿಯವರಿಗೆ ದಯವಿಟ್ಟು ಅದರ ಕಡೆ ಗಮನ ಕೊಡಿ ಸ್ನೇಹಿತರೆ. ಇನ್ನು ಅತಿ ವೇಗವಾಗಿ ವಾಹನವನ್ನು ಚಾಲನೆ ಮಾಡ್ತೀರಾ, ಇದು ಒಳಿತಲ್ಲ. ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ. ಸಣ್ಣ ಪುಟ್ಟ ಗ್ರಹಗಳ ಸಂಚಾರದ ಸಮಯದಲ್ಲಿ ವಾಹನಗಳಲ್ಲಿ ಸ್ನೇಹಿತರೆ ಸಣ್ಣ ಪುಟ್ಟ ಗಾಯಗಳು, ಅಪಘಾತಗಳು ಆಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾಗಿ ಶಿಸ್ತು, ನಿಧಾನವನ್ನು ಕೇಳುತ್ತಿದೆ ಶನಿಗ್ರಹ. ಇನ್ನು ಮಂಗಳವು ಶಾಖ, ಕಿರಿಕಿರಿ ಮತ್ತು ಚಡಪಡಿಕೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಅನಿಯಮಿತ ಆಹಾರ, ಕೋಪ ಮತ್ತು ಅತಿಯಾದ ಕೆಲಸವನ್ನು ತಪ್ಪಿಸಿ. ನಿರ್ಲಕ್ಷ್ಯಪಟ್ಟ ಸಮಸ್ಯೆಯನ್ನು ಮುಂದೂಡಬಾರದು ಎಂದು ಶನಿ ಸೂಚಿಸುತ್ತಿದೆ. ನಿಯಮಿತ ನಿದ್ರೆ, ನಡಿಗೆ, ಪ್ರಾಣಾಯಾಮ ಮತ್ತು ಸರಳ ಆಹಾರವು ಸಹಾಯವನ್ನು ಮಾಡುತ್ತದೆ. ನಿಮಗೆ ಈಗಾಗಲೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇದ್ದರೆ ತಡ ಮಾಡದೆ ವೈದ್ಯಕೀಯ ಸಲಹೆಯನ್ನು ಅನುಸರಿಸಿ. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ವೃಷಭ ರಾಶಿಯವರು ಮಣ್ಣೆತ್ತಿನ ಅಮಾವಾಸ್ಯೆ, ದೀಪ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯ ದಿನದಿಂದ ನೋಡಲಿದ್ದೀರಿ. ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಮುಂದಿನ ದಿನಗಳಲ್ಲಿ ಅಂದರೆ, ನೀವು ಒಡ ಹುಟ್ಟಿದವರು ಮತ್ತು ಸಂಬಂಧಿಕರೊಂದಿಗೆ ಹೆಚ್ಚು ಸಂವಹನ ನಡೆಸಬಹುದು. ಕುಟುಂಬದೊಂದಿಗೆ ಸಣ್ಣ ಪ್ರವಾಸಗಳು ಸಾಧ್ಯ. ತಿಂಗಳ ಆರಂಭದಲ್ಲಿ ಶುಕ್ರ ರಾಶಿ ಬದಲಾಗುವುದರಿಂದ ಭಾವನಾತ್ಮಕ ಉಷ್ಣತೆ ಹೆಚ್ಚಾಗುತ್ತದೆ. ಆದರೆ 4ನೇ ಮನೆಯಲ್ಲಿ ಕೇತು ಮನೆ, ಆಸ್ತಿ, ವಾಹನಗಳು ಮತ್ತು ಆಂತರಿಕ ಶಾಂತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ದೂರ ಅಥವಾ ಗೊಂದಲವನ್ನು ಉಂಟು ಮಾಡಬಹುದು. ಆದಷ್ಟು ಮೃದುವಾಗಿ ಮಾತನಾಡಿ ಮತ್ತು ಪ್ರತಿಯೊಂದು ಸಣ್ಣ ವಿಷಯವನ್ನು ಚರ್ಚೆಯಾಗಿ ಪರಿವರ್ತಿಸಬೇಡಿ. ನೀವು ಮೊದಲು ಆಲಿಸಿ ನಂತರ ಪ್ರತಿಕ್ರಿಯಿಸಿದಾಗ ವೈವಾಹಿಕ ಮತ್ತು ಕುಟುಂಬ ಸಾಮರಸ್ಯ ಸುಧಾರಿಸುತ್ತದೆ.
ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃಷಭ ರಾಶಿಯ ವ್ಯಕ್ತಿಗಳು ಕುಟುಂಬದಲ್ಲಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಮನೆಯಿಂದ ಅಧ್ಯಯನವನ್ನು ಮಾಡುವಂತಹ ವಿದ್ಯಾರ್ಥಿಗಳು ಆಸ್ತಿ ಸಂಬಂಧಿತ ಶಿಕ್ಷಣ, ವಾಹನಗಳು, ಎಂಜಿನಿಯರಿಂಗ್, ಮೂಲಭೂತ ಅಂಶಗಳು ಮತ್ತು ಶೈಕ್ಷಣಿಕ ಸ್ಥಿರತೆ ಸುಧಾರಿಸುತ್ತದೆ. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ ಮತ್ತು ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯವನ್ನು ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವಂತಹ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳಬೇಕು. ಇತರರೊಂದಿಗೆ ಹೋಲಿಕೆ ಮಾಡುವುದನ್ನು ಆದಷ್ಟು ತಪ್ಪಿಸಿ ಒಂದೊಂದೇ ವಿಷಯವನ್ನು ಪೂರ್ಣಗೊಳಿಸುವತ್ತ ಗಮನ ಹರಿಸಿ. ಶಿಕ್ಷಕರು, ಹಿರಿಯರು ಅಥವಾ ಮಾರ್ಗದರ್ಶಕರ ಮಾರ್ಗದರ್ಶನ ಈ ತಿಂಗಳು ತುಂಬ ಉಪಯುಕ್ತವಾಗಬಹುದು. ವೃಷಭ ರಾಶಿಯ ವ್ಯಕ್ತಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವಿದ್ಯಾರ್ಥಿಗಳ ಬಗ್ಗೆ, ಕುಟುಂಬದ ಬಗ್ಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಇದನ್ನು ಅಮಾವಾಸ್ಯೆ ದಿನ ಕೂಡ ಮಾಡ್ಬೋದು ಅಥವಾ ಬಿಡು ದಿನ ಕೂಡ ಮಾಡಬಹುದು. ಜುಲೈ 2026 ದೈವಿಕ ಪರಿಹಾರಗಳು. ಈ ತಿಂಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಗುರು, ಶನಿ ಮತ್ತು ಇತರ ಗ್ರಹಗಳ ಅನುಕೂಲಕರ ಫಲಿತಾಂಶಗಳನ್ನು ಬಲಪಡಿಸಲು ಈ ಸರಳ ಪರಿಹಾರಗಳನ್ನು ಅನುಸರಿಸಬೇಕಾಗುತ್ತದೆ ವೃಷಭ ರಾಶಿಯ ವ್ಯಕ್ತಿಗಳು. ಮೊದಲನೇದಾಗಿ, ಆತ್ಮವಿಶ್ವಾಸಕ್ಕೆ ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುತ್ತಾ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ. ಸ್ನೇಹಿತರೆ, ಲಗ್ನದಲ್ಲಿ ಮಂಗಳ ಗ್ರಹವನ್ನು ಶಾಂತಗೊಳಿಸಲು ಮಂಗಳವಾರದಂದು ಕೆಂಪು ಬೇಳೆಯನ್ನು ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡಿ. ಇನ್ನು ಪ್ರಮುಖ ಸಂವಹನ ಅಥವಾ ಕಾಗದ ಪತ್ರಗಳನ್ನು ಪ್ರಾರಂಭಿಸುವ ಮೊದಲು ಬುಧವಾರದಂದು ಗಣೇಶನನ್ನು ಪೂಜಿಸಿ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಅಮಾವಾಸ್ಯೆ ದಿನ ಆಗ್ಬೋದು ಅಥವಾ ಬಿಡು ದಿನ ಆಗ್ಬೋದು ಅನ್ನದಾನ, ವಸ್ತ್ರದಾನ ಅಂದರೆ ಬಟ್ಟೆ ದಾನ. ಸ್ನೇಹಿತರೆ, ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದು ಬಹಳ ಮುಖ್ಯ. ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ವೃಷಭ ರಾಶಿಯವರು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ನೇಹಿತರೆ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ. ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಏನೇ ಸಕಲ ಸಮಸ್ಯೆಗಳು ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಮ್ಮ ಗುರುಜಿಗಳ ನಂಬರ್ ಆದಂತಹ ಪಂಡಿತ್ ಶ್ರೀ ಶಂಕರ್ ನಾರಾಯಣ್ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ.